ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಲ್ಲೊಬ್ಬ ಡಾಕ್ಟರ್ ಬಂದು ಪೇಷಂಟ್ ಗೆ ಹೆಂಗಂದ್ರಂಗೆ ಹೊಡಿತಿದ್ದಾನೆ. ಈ ರೀತಿ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಯಾವ್ದನ ಒಬ್ಬ ಡಾಕ್ಟರ್ ಬಂದು ಒಬ್ಬ ಪೇಷಂಟ್ ಗೆ ಹೊಡಿತಿರೋದು ನಿಮ್ ಕಣ್ಣಿಗೆ ಕಾಣಿಸ್ತು, ನಿಮ್ಗೆ ಒಬ್ಬ ಡಾಕ್ಟರ್ ಬಂದು ಹೊಡಿತಿದ್ದಾನೆ ಅಥವಾ ಅಲ್ಲಿರುವಂತ ಒಂದು ಸಿಬ್ಬಂದಿಗಳು ನಿಮ್ಗೆ ಹೊಡಿತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ ಅಂದ್ರೆ ಈ ಒಂದು ರೀಲ್ ನಿಮ್ಗೋಸ್ಕರನೇ. ನಿಮ್ ಜೊತೆ ಒಂದು ಡಾಕ್ಟರ್ ಮಿಸ್ಬಿಹೇವ್ ಮಾಡಿದಾನೆ ಅಂದ್ರೆ ನೀವು ಜಸ್ಟ್ ಒಂದು ಕಂಪ್ಲೇಂಟ್ ನ ರೈಸ್ ಮಾಡ್ಬೇಕಾಗತ್ತೆ. ಯಾರಿಗೆ ಅಂದ್ರೆ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ಗೆ. ಅದ್ರ ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರಿಗೂ ಕೂಡ ರಿಟರ್ನ್ ಕಂಪ್ಲೇಂಟ್ ನ ಬರ್ದಿ ನೀವು ಕೊಡ್ಬೇಕಾಗತ್ತೆ. ಇದನ್ನ ಪ್ರೂವ್ ಆಯ್ತು ಅಂದ್ರೆ ಒಂದು ಡಾಕ್ಟರ್ ನ ಒಂದು ಲೈಸೆನ್ಸ್ ರದ್ದಾಗತ್ತೆ. ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಹೊಡೆದಿದ್ದಾರೆ ಅಂದ್ರೆ IPC ಸೆಕ್ಷನ್ 337 ಪ್ರಕಾರ FIR ನ ಫೈಲ್ ಮಾಡ್ಬೇಕಾಗತ್ತೆ. ಒಂದು ಸತಿ ಇದನ್ನ ಪ್ರೂವ್ ಆಯ್ತು ಅಂದ್ರೆ 6 ವರ್ಷದ ತನಕ ಶಿಕ್ಷೆ ಕೂಡ ಆಗಬಹುದು. ಇದ್ರ ಜೊತೆಗೆ IPC ಸೆಕ್ಷನ್ 338 ಪ್ರಕಾರ ಅದ್ರ ಜೊತೆಗೆ FIR ನ ಫೈಲ್ ಮಾಡ್ಬೇಕಾಗತ್ತೆ. ಅವ್ರಿಗೆ 2 ವರ್ಷದ ತನಕ ಶಿಕ್ಷೆ ಕೂಡ ಆಗಬಹುದು. ಎಲ್ಲರಿಗೂ ಕೂಡ ರೈಟ್ಸ್ ಇದೆ, ಆ ಒಂದು ರೈಟ್ಸ್ ನ ನೀವು ತಿಳ್ಕೊಬೇಕಾಗತ್ತೆ. ಈ ಒಂದು ಇನ್ಫಾರ್ಮೇಶನ್